ಫಸ್ಟು ಅಂದರೆ ಒಂದು ಏನೋ ಗಾರ್ಮೆಂಟ್ಸ್ಗೆ ಹೋಗ್ತಿದ್ದೆ, ಒಂದು ಬತ್ತಿ ಉಜ್ಜಕ್ಕೋ ಏನೋ ಒಂದು ಅಂಗಡಿ ಚಿಕ್ಕ ಕಟ್ಟ ಅಂಗಡಿ, ಬಟ್ಟೆ ಅಂಗಡಿ ಎಲ್ಲ ಮಾಡ್ತಿದ್ದೆ. ಇವಾಗ ಏನೂ ಆ ಥರ ಮಾಡೋಕ್ಕಾಗಲ್ಲ. ಖುಷಿ ನಾನು ನಮ್ಮ ಯಜಮಾನ ಕುಡಿದ್ಬಿಟ್ಟಿದ್ವಿ. ನೀನೇ ತಾನೇ ಹೇಳಿದ್ದು ಜನರಲ್ ವಾಟರ್ ಕುಡ್ದಿಲ್ಲ ಅಂದರೆ ಮಿನರಲ್ ವಾಟರ್ ಕುಡಿ ಅಂತ ಹೇಳ್ಬಿಟ್ಟೆ. ರೇಷ್ಮಕ್ಕ ಅವ್ರ ಗಂಡ ಅವರು ರೇಷ್ಮಕ್ಕನ್ ಸಾಕ್ತಿಲ್ಲ, ಅದಕ್ಕೆ ರೇಷ್ಮಕ್ಕ ಅವ್ರು ಹಿಂಗೆ ಮಾಡ್ತಿದ್ದಾರೆ, ಅದಕ್ಕೆ ರೇಷ್ಮಕ್ಕ ಕಟ್ಟಪ್ಪನ ಜೊತೆ ರೀಲ್ಸ್ ಮಾಡ್ತಿದ್ದಾರೆ, ಕಟ್ಟಪ್ಪ ಚೆನ್ನಾಗಿ ದುಡ್ಡು ಕೊಡ್ತಾರೆ ಅಂತೆಲ್ಲ ಅಂತಿದ್ದಾರೆ. ಏನು ಹೇಳ್ತಿರ್ತಾರೆ ಟಾಕ್ಸ್ಗಳಿಗೆ? ಅಯ್ಯೋ ಅವ್ರ ಪ್ರಾಬ್ಲಮ್ ಕೇಳ್ತಾ ಇದ್ರೆ ನನಗೆ ಬೇಜಾರಾಗುತ್ತೆ. ಈ ಟ್ರೋಲು ಗೀಲು ಅದೆಲ್ಲ ಬಿಟ್ಬಿಡಿ, ಇವಾಗ ಏನು ಮಾಡ್ತಿದ್ದೀರಾ? ಬರೀ ರೀಲ್ಸ್ ಏನಾ ಅಥವಾ ಬೇರೆ ಏನಾದರೂ ಬಿಸ್ನೆಸ್ಸು ಆ ಥರದ್ದು ಏನಾದರೂ ಮಾಡ್ತಿದ್ದೀರಾ? ಬಿಸ್ನೆಸ್ ಅಂದರೆ ಫಸ್ಟು ನಾನು ಬತ್ತಿ ಉಜ್ಜಕ್ಕೆ ಮನೆ ಕೆಲಸಕ್ಕೆ ಏನು ಬೇಕಾದರೂ ಹೋಗ್ಬೋದಿತ್ತು. ಬಟ್ ಇವಾಗ ಇದೆಲ್ಲ ಆದಮೇಲೆ ಗಿಚ್ಚಿಗಿಲಿಲು ಹೋದ್ಮೇಲೆ ನಾವು ಇವಾಗ ಇದು ಆದಮೇಲೆ ಇಂಪ್ರೂವ್ಮೆಂಟ್ ಆದಮೇಲೆ ಎಲ್ಲೂ ಹೋಗೋಕ್ಕಾಗ್ತಲ್ಲ. ಅಂದರೆ ರೇಷ್ಮಕ್ಕ ಅವ್ರು ಬಿರಿಯಾನಿ ಸೂಪರಾಗಿ ಮಾಡ್ತಾರೆ, ಹೋಟ್ಲ್ ಇಟ್ಟು ಚೆನ್ನಾಗಿರುತ್ತೆ ಅಂತ. ಹೋಟ್ಲಿ ಇಡ್ಬೋದು, ಬಟ್ ನಮಗೆ ಇದು ಜನಗಳು ನೋಡೋ ಪ್ರಕಾರ ನಾವು ಏನು ಮಾಡೋಕ್ಕಾಗ್ತಾಯಿಲ್ಲ ಇವಾಗ. ಅಂದ್ರೆ ತುಂಬಾ ಒಳ್ಳೆ ಕಮೆಂಟ್ ಕೊಡೋರು ಇದ್ದಾರೆ, ತುಂಬಾ ಕೆಟ್ಟ ಕಮೆಂಟ್ ಕೊಡೋರು ಇದ್ದಾರೆ. ಹೌದು, ಅಂಥದ್ರಲ್ಲಿ ನಾವು ಒಂದು ಬಿಸ್ನೆಸ್ ಮಾಡೋಣ ಅಂದ್ರೂ ಆಗ್ತಾ ಇಲ್ಲ, ಒಂದು ಇವಾಗ ಕೆಲ್ಸಕ್ಕೆ ಹೋಗೋಣ ಅಂದ್ರೂ ಆಗ್ತಾ ಇಲ್ಲ. ಯಾರು ತಗೊಳ್ಳಲ್ಲ ನಂಗೆ. ಹೌದು, ಅಂದ್ರೆ ಎರಡೂ ಕಡೆ ಪಾಸಿಟಿವ್ ನೆಗೆಟಿವ್ ಇರಬೇಕಾದ್ರೆ ರೀಲ್ಸೇ ಮಾಡಬೇಕು. ಅದನ್ನೇ ಮಾಡಬೇಕು. ಈಗ ಅದರಿಂದ ಜೀವನ ನಡೀತಿದ್ಯಾ? ಇಲ್ಲ, ಫಸ್ಟ್ ಅಂದ್ರೆ ಒಂದು ಏನೋ ಗಾರ್ಮೆಂಟ್ಸ್ಗೆ ಹೋಗ್ತಿದ್ದೆ, ಒಂದು ಬತ್ತಿ ಉಜ್ಜಕ್ಕೋ ಏನೋ ಒಂದು ಅಂಗಡಿ ಚಿಕ್ಕ ಕಟ್ಟ ಅಂಗಡಿ, ಬಟ್ಟೆ ಅಂಗಡಿ ಎಲ್ಲ ಮಾಡ್ತಿದ್ದೆ. ಇವಾಗ ಏನೂ ಆ ಥರ ಮಾಡೋಕ್ಕಾಗಲ್ಲ. ಅಂದ್ರೆ ಜನ ನೋಡೋದೇ ಒಂದು ಕೆಟ್ಟ ಥರದಿಂದ ನೋಡೋದು, ಬೇಕು ಅಂತಾನೆ ಬರೋದು, ಚಿಡಾಯಿಸೋದು ಅದೆಲ್ಲ ಮಾಡ್ಬಿಟ್ಟು ಹೋಗ್ತಾ ಇರ್ತಾರೆ. ಫಸ್ಟ್ ಜೀವನಕ್ಕೂ ಈ ಜೀವನಕ್ಕೂ ತುಂಬ ಕಷ್ಟ ಇದೆ. ಅಂದ್ರೆ ಸೆಲೆಬ್ರಿಟಿ ಆಗೋದೇ ತಪ್ಪು ಅಂತ ಅನ್ಸುತ್ತೆ ಒಂದೊಂದ್ಸಲಿ ಆ ಥರ ಅನ್ಸುತ್ತೆ. ಬಟ್ ಏನು ಗೊತ್ತಾ, ಗಂಡಸರು ಗಂಡು ಮಕ್ಕಳು ಹೆಂಗೋ ಒಂದು ಜೀವನ ಮಾಡ್ಕೋತಾರೆ, ಬಟ್ ಹೆಣ್ಮಕ್ಳಾಗಿ ನಾವು ಏನು ಮಾಡಬೇಕು ಅಂತಾನೆ ತೋಚಲ್ಲ. ನಿಜ, ಎಲ್ರಿಗೂ ಅದೇ ಥರ ಪರಿಸ್ಥಿತಿ. ಒಂದೊಂದ್ಸಲಿ ಕೈಯಲ್ಲಿ ಒಂದೊಂದು ರೂಪಾಯಿನೂ ಇರಲ್ಲ, ಊಟಕ್ಕೂ ಇರಲ್ಲ. ಆವಾಗ ನಾವು ಏನಪ್ಪ ಮಾಡೋದು? ಒಂದು ಸಣ್ಣಕ್ಕೆ ಫಸ್ಟಿನ ಜೀವನನೇ ತುಂಬ ಚೆನ್ನಾಗಿತ್ತು. ಏನೋ ಒಂದು ಗಾರ್ಮೆಂಟ್ಸ್ಗೆ ಹೋಗೋ ನಾವು ದುಡ್ಕೊಂಡು ತಿಂತಾಯಿದ್ವಿ, ಎಲ್ಲೋ ಒಂದು ಬಟ್ಟೆ ಅಂಗಡಿಗೆ ಹೋಗ್ತಾಯಿದ್ವಿ, ಏನೋ ಒಂದು ಮಾಡ್ತಾಯಿದ್ವಿ. ಇವಾಗ ಕೆಲಸನೂ ಕೊಡೋರು ಇರಲ್ಲ. ನೀವು ನಿಮ್ಗೆ ಯಾಕೆ ಕೆಲಸ? ನೀವು ಶೂಟಿಂಗಲ್ಲಿ ಇದ್ದೀರಾ, ನೀವು ಫೇಮಸ್, ನೀವು ಕೊಡ್ತೀರಾ, ನಾವ್ಯಾಕೆ ನಿಮ್ಗೆ ಕೊಡಬೇಕು ಅಂತ ಹೇಳ್ತಾರೆ. ಅದಾದ್ರೆ ಆ ದುಡ್ಡಾದ್ರೆ ನಾವು ನಮ್ಗೆ ತಿಂಗ್ಳಿಗೆ ಕರೆಕ್ಟಾಗಿ ಬೀಳ್ತಿತ್ತು. ಇದು ಶೋಸು ಅದು ಇದು ಏನಾದ್ರು ಇದ್ರೆ ಒಂದು 3 ತಿಂಗಳು ಆದ್ಮೇಲೆ ವಾಟ್ ನೆಕ್ಸ್ಟ್? ಆಮೇಲೆ ಏನ್ ಮಾಡೋಣ ನಾವು? ಅದು ಎಲ್ರಿಗೂ ಕಷ್ಟ. ಗಿಚ್ಚಿಗಿಲಿಗಿಲಿಗೆ ಯಾಕೆ ಹೋಗ್ಬೇಕು ಅನಿಸ್ತು ನಿಮ್ಗೆ? ಖುಷಿ ಆಯ್ತಾ ಗಿಚ್ಚಿಗಿಲಿಗೆ ಇದು ಆಫರ್ ಬಂದಾಗ? ಆಕ್ಚುಲಿ ಅಯ್ಯೋ ಖುಷಿ ಅಂತೀರಾ, ಅವಾಗ ಹಿಂದೆ ಮುಂದೆ ಏನು ಯೋಚನೆ ಮಾಡಿಲ್ಲ. ಫಸ್ಟು ಅಲ್ಲಿಗೆ ಹೋಗೋಣ ಅಂದ್ರೆ, ನಾನು ಓದಿಲ್ಲ ಅಂದ್ರೆ ಪರವಾಗಿಲ್ಲ, ಏನಾದರೂ ಒಂದು ಮಾತಾಡ್ಬೋದೇನೋ. ಹೌದು, ಒಂದು ಓದಿಲ್ಲ ನನಗೆ ಅಂದ್ರೆ ಒಂದು ಟ್ಯಾಲೆಂಟಿಂದ ಮಾಡ್ಬೋದೇನೋ ಅಂತ ಹೇಳ್ಬಿಟ್ಟು ಓಡೋದೆ ಕಣೋ. ಕರೆ ಬಂತಾ, ಖುಷಿ. ನಾನು ನಮ್ಮ ಯಜಮಾನ ಕುಡಿದ್ಬಿಟ್ಟಿದ್ವಿ. ಹೌದಾ? ಅವರು ನಿಮ್ಮ ಹಸ್ಬೆಂಡ್ ಅವರು ಫುಲ್ ಖುಷಿ ಪಟ್ರ? ಅಯ್ಯೋ, ಅವ್ರು ನನ್ಕಿಂತ ಜಾಸ್ತಿ ಖುಷಿ ಪಟ್ಟಿದ್ದು ಅವರೇ. ನನ್ಗಂತೂ ಒಂದು ಚೂರು ದುಃಖ ಆಯ್ತು. ಅಂದ್ರೆ ನಾನು ಓದಿಲ್ವಲ್ಲ, ನಾನು ಸ್ಪೇಸ್ ಮಾಡ್ತೀನ, ಅದು ನನ್ನ ಡೈಲಾಗ್ ಹೇಳ್ತೀನ, ಹೆಂಗೋ ಎಂತಾನೋ ಅಂತ ನಾನು ಚೂರು ಯೋಚನೆ ಮಾಡಿದೆ. ಬಟ್ ನಮ್ಮ ಯಜಮಾನ್ರು, ನೀನು ಏನು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಜನಕ್ಕೆ ನಗಿಸ್ಬೇಕು. ನಿನ್ಗೆ ಆ ಥರ ಡೈಲಾಗ್ ಬಂದಿಲ್ವಾ, ಬೇರೆ ಡೈಲಾಗ್ ಆದರೂ ಹೊಡೆದು ನೀನು ಗೆದ್ದು ಬರಬೇಕು. ಒಟ್ಟಿನಲ್ಲಿ ನೀನು ಮರ್ತೆ ಅಂತ ಅಲ್ಲಿ ನಿಂತ್ಕೋಬೇಡ್ದು. ಮರ್ತೆ ಅಂತ ನಿಂತ್ಕೊಂಡ್ರಲ್ಲ, ಅವಾಗ ಏನಂತ ಹೇಳಿದ್ರು? ಡೈಲಾಗ್ ಬರ್ತಿರ್ಲಿಲ್ಲ ಸ್ಟಾರ್ಟಿಂಗ್ ನಿಮ್ಗೆಲ್ಲ? ಡೈಲಾಗ್ ಅಲ್ಲ, ನಾನು ಮರೆಯೋಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಗೊಬ್ಬರನ ಎತ್ಕೊಡ್ತಾ ಇದ್ರು. ನಾನು ಒಂದ್ಸಲಿ ಹಿಂಗೆ ಕುತ್ಕೊಂಡಿದ್ದ, ಅವಾಗ ನಮಗೆ ಇಬ್ರಿಗೂ ಶೋಭನ, ನನಗೂ ಗೊಬ್ಬರ ಶೋಭನ. ಅವಾಗ ಒಂದು ನನ್ಗೆ ಜಾಸ್ತಿ ಸಾಂಗ್ ಕೊಡ್ತಿದ್ದೆ, ಪ್ಯಾರ್ಗೆ ಆಗ್ಬಿಟ್ಟಿದೆ. ಆ ಪ್ಯಾರ್ಗೆ ಆಗ್ಬಿಟ್ಟೈತೆ ಸಾಂಗು, ತಪ್ಪಲ್ಲಿ ಮಚ್ಚಲ್ಲಿ ತಗೊಂಡ್ಬಿಟ್ಟು ನಾನು. ಅದು ಸ್ಟೆಪ್ ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡಿದ್ರು ನಮ್ಮ ಕೋಮಲ್ ಸಾರು. ಅದು ಒಂಥರ ತುಂಬ ಚೆನ್ನಾಗಿತ್ತು. ಆ ಚೆನ್ನಾಗಿರೋ ಸಾಂಗ್ ಎತ್ಬಿಟ್ಟು ನಾನು ಟಪ್ಪಲ್ಲಿ ಮಚ್ಚಿ ಅವರೇ ಹೇಳ್ಬಿಟ್ರು. ಆಮೇಲೆ ನನ್ನ ಸಾಂಗು ಈ ಥರನೂ ಬರುತ್ತಾ, ಟಪ್ಪಲ್ ಮಚ್ಚಿ ಅಂತ ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು. ಅದಕ್ಕೂ ಚೇಂಜ್ ಮಾಡಿಬಿಟ್ರು ರೇಷ್ಮಾ ಅವರು ಅಂತ ಹೇಳ್ಬಿಟ್ಟು ಅವರು ನಾನು ಇರೋ ಗಂಟ ಅದೇ ಸಾಂಗು, ನಾನು ಲಾಸ್ಟಿಗೆ ಫೆನಾಲಿ ಬರೋ ಗಂಟನೂ ಅದೇ ಸಾಂಗ್ ಕೊಡ್ತಾ ಇದ್ರು ನನಗೆ. ಹೌದು, ತುಂಬಾ ಸಕ್ಕತ್ತಾಗಿತ್ತು ಆ ಸಾಂಗಲ್ಲಿ. ನನಗಂತೂ ನಿಜವಾಗ್ಲೂ ಹುಚ್ಚು ಬಂದು ಕುಡ್ತಿದ್ದೆ. ಲಾಸ್ಟಿಗೆ ಶ್ರುತಿ ಮೇಡಮ್ ಅದಕ್ಕೂ ಹೇಳ್ಬಿಟ್ರು, ರೇಷ್ಮಾ ಮೈಕಲ್ ಜಾಕ್ಸನ್ ಇದಕ್ಕೊಂದು ಹೆಸರಿಡಪ್ಪ ಅಂದು. ಆ ತಾರಕ್ ಮಾಸ್ಟ್ರು ರೇಷ್ಮಾ ಮೈಕಲ್ ಜಾಕ್ಸನ್ ಅಂತ ಹೇಳಿದ್ರು ಆ ಡ್ಯಾನ್ಸ್ಗೆ. ಅಂದರೆ ನನಗೆ ನಾನು ಇದು ವಾಣಿ ವಿಲಾಸಲ್ಲಿ ಮಲ್ಕೊಂಡಿದ್ದೆ, ಜ್ವರ ಬಂದ್ಬಿಟ್ಟು ನನಗೆ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು. ಏನಕ್ಕೆ? ಅದೇ ಇನ್ಫೆಕ್ಷನ್ ಆಗಿ ನನಗೆ ಇವನಿಗೆ ಇನ್ಫೆಕ್ಷನ್ ಆಗಿಬಿಟ್ಟು, ಅಂದರೆ ಬಾತ್ರೂಮ್ ಎಲ್ಲ ನಾವು ಬೇರೆ ಬೇರೆ ಥರ ಇದು ಮಾಡ್ತೀವಲ್ವಾ, ಅದು ಏನೋ ನನಗೆ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು. ಅಡ್ಮಿಟ್ ಆಗಿದ್ದೆ ವಾಣಿ ವಿಲಾಸಲ್ಲಿ 1 ವಾರ.
ಆಮೇಲೆ ಒಂದು ವಾರ ಅಡ್ಮಿಟ್ ಆಗಿದೆ. ಮಾರನೇ ಬೆಳಗ್ಗೆ ಮತ್ತೆ ಫೋನ್ ಮಾಡಿಬಿಟ್ಟು ಚೈತ್ರ ಮ್ಯಾಮು ಇಲ್ಲ ಎದ್ದು ಬನ್ನಿ, ಹಂಗೆ ಹಂಗೆ ಮಲ್ಕೊಂಡೇ ಇರೋಕ್ಕಾಗುತ್ತಾ, ಸ್ಟ್ರಾಂಗ್ ಆಗಿ ನೀವು ಬನ್ನಿ ಅಂತ ಹೇಳಿದ್ರು. ಹೋಗಿ ಕಲ್ತ್ಕೊಂಡೆ 2 ದಿವಸ 2 ಡೇಸ್ ಕಲ್ತ್ಕೊಂಡು ಸ್ಟೇಜ್ ಮೇಲೆ ಹೋದೆ. ಸ್ಟೇಜ್ ಮೇಲೆ ಹೋದ್ರೆ ಚಳಿ ಜ್ವರ ಬಂದ್ಬಿಡ್ತು ನನಗೆ. ಆವಾಗ ಚಳಿ ಜ್ವರ ಬಂದರೂ ಬರೋಗಿಲ್ಲ, ಒಂದು ಚೂರು ಡೈಲಾಗ್ ಮರ್ತೆ. ಬಟ್ ಗೊಬ್ಬರನ ಎತ್ಕೊಟ್ರು ನನಗೆ. ಗೊಬ್ಬರನ ಬಿಡ್ತಿರಲಿಲ್ಲ, ಎತ್ಕೊಳ್ಳೋರು ತುಂಬ ಒಳ್ಳೆಯವರು. ಅಂದರೆ ಮೆಂಟರು ತುಂಬ ಒಳ್ಳೆ ಮೆಂಟರ್ ಸಿಕ್ಕಿದ್ರು. ಹೌದು, ಗೊಬ್ಬರನ ಅಂದರೆ ಎಲ್ಲರಿಗೂ ಪ್ರತಿಯೊಂದು ಒಂದು ಹೇಳ್ಕೊಡೋದಾಗ್ಲಿ, ಒಂದು ಮಾತಾಡೋದಾಗ್ಲಿ, ಈ ಥರ ಮಾಡಿ ಅಂತ ಹೇಳ್ಕೊಡ್ತಾ ಇದ್ರು. ಸೂಪರ್ ಆಗಿ ಮಾಡ್ತಾರೆ, ಅರ್ಥ ಆದಂಗೆ ಹೇಳ್ಕೊಡ್ತಾ ಇದ್ರು ನನಗೆ. ನಾನು ಏನೋ ಪುಣ್ಯ ಮಾಡಿದ್ದೀನಿ ಅನ್ಸುತ್ತೆ. ಹೌದು, ನಾನು ಹೋಗಿದ ಕಡೆ ಎಲ್ಲ ಒಳ್ಳೆಯವ್ರು ಸಿಗ್ತಾರೆ, ಒಳ್ಳೆತನದಿಂದ ಬರ್ತೀನಿ ಅನ್ಸುತ್ತೆ. ಹೌದು, ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬೇಕು ಗೊಬ್ಬರ ನನಗೆ. ಹೌದು, ಆಮೇಲೆ ಎತ್ತಿಕೊಡೋರು ನನಗೆ. ಆಮೇಲೆ ನಾನು ಮರ್ತೋಗ್ಬಿಟ್ಟಿದ್ದೀನಿ ಡೈಲಾಗು. ಮೊಬೈಲಲ್ಲಿ ಏನೋ ಬಂದಿದೆ ನೋಡು ಅಂದ್ರು. ಆಮೇಲೆ ಹೌದು ರೀ, ಮೊಬೈಲಲ್ಲಿ ನಿಮ್ಮ ಮದ್ವೆ ಸೀನ್ ಬೇಡ, ಸೋಮನ ಸೀನ್ ಯಾಕೆ ಅಂತ ಹಾಕೋರೆ ಅಂದೆ. ಓಯ್ಯೋ ಹೇಳಿ ಇಲ್ಲ ನಕ್ಕಾಡಿ ಸಾಧುಕೋಗಿಲ್ಲ ಸರ್ ಆಗಲಿ, ಕೋಮಲ್ ಸರ್ ಆಗಲಿ, ಶ್ರುತಿ ಮೇಡಮ್ ಆಗಲಿ, ಎಲ್ಲರೂ ನಗೋಗ್ಬಿಟ್ರು. ಅಂದರೆ ನನಗೆ ಒಂದು ಸ್ವಲ್ಪ ತೊದಲಿತ್ತೆ ಮಾತುಗಳು. ಅಂದರೆ ಒಂದು ಇವಾಗ ಲೀಲಾ ನಮ್ಮಮ್ಮ ಆಗೋಳೆ, ಅದರಲ್ಲಿ ಲೀಲಾ. ನಾನು ಚಿಲ್ಲರ್ ಮಂಜನ ನನ್ನ ಫ್ರೆಂಡ್, ನಂಗೆ ಮದುವೆ ಆಗೋರವರು. ಹುಡುಗ ಏನೇ ಕೆಲಸ ಮಾಡ್ತಾವನೆ ಅಂತಾರೆ. ಅಯ್ಯೋ ಅಮ್ಮ, ಹುಡುಗ ಬೆಳಗ್ಗಿಂದ ಸಾಯಂಕಾಲ ಗಂಟ ಕೆಲಸ ಹುಡುಕ್ತಾನಮ್ಮ. ಏನು ಕೆಲಸನೇನ ಅರ್ಜೆಂಟಲ್ಲಿ ಬಾತ್ರೂಮ್ ಹಾಕೋತಾನೆ ನೋಡು ಅಂತ ತೋರಿಸ್ತೀನಿ. ಆಮೇಲೆ ಎಂಥ ಹುಡುಗ ಹುಡ್ಕೊಂಡಿದ್ಯಾ ನೀನು ಅಂತ ಹೇಳ್ತಾರೆ ಅವರು. ನೀನೇ ತಾನೇ ಹೇಳಿದ್ದು ಜನರಲ್ ವಾಟ್ರ್ ಕುಡ್ದಿಲ್ಲ ಅಂದರೆ ಮಿಂಡ್ರಿ ವಾಟ್ರ್ ಕುಡಿ ಅಂತ ಹೇಳ್ಬಿಟ್ಟೆ. ನಿರಂಜನ ಅಮ್ಮ ತುಂಬ ಕೆಟ್ಟದಾಗ ಕೇಳಿಸ್ತಮ್ಮ ಅಂದರು. ಅಂದರೆ ನನಗೆ ನಾಲ್ಗೇನೆ ಹೊರಡಲ್ಲ ಅಲ್ಲಿ, ಹೆಂಗೆ ಅಂತ ಹೇಳಿದೆ. ಆಮೇಲೆ ಮತ್ತೆ ಒಂದ್ಸರಿ ಕೇಳಿದೆ, ಅಮ್ಮ ಏನಮ್ಮ ಮಿಂಡ್ರಿ ವಾಟ್ರ್ ಅಂದೆ 3 ಸರಿ. ಆಯ್ತಮ್ಮ ಅಷ್ಟಿಗೆ ಬಿಟ್ಟಾಕು, ಮುಂದೆ ಹೇಳು ನಿಂಗೆ ಬರ್ತಲ್ಲ. ಆ ಥರ ನನಗೆ ನಾಲ್ಗೆ ಹೊರಡಲ್ಲ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.